ಆಗ್ತಾ ಇದೆ. ಹುಟ್ಟಿದ ಮಗುವಿನಲ್ಲೇ ಜೊತೆಯಲ್ಲೇ ಇವತ್ತು ಕಾಯಿಲೆಗಳನ್ನು ತರುವಂತಹ ಒಂದು ವಾತಾವರಣ ಇದೆ. ಹುಟ್ಟಿದ ಮಗುವಿನಲ್ಲೇ ಇವತ್ತು ಶುಗರ್ ಇದೆ, ಬಿ ಪಿ ಇದೆ, ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಇಂತಹ ಅನೇಕ ವಿಧವಾದಂತಹ ದೈಹಿಕ ಕಾಯಿಲೆಗಳು ಮನುಷ್ಯನನ್ನು ಆವರಿಸ್ಕೊಳ್ತಾ ಇದ್ದಾವೆ. ಇದಕ್ಕೆ ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ನಾವೆಲ್ಲ ಬದುಕ್ತಾ ಇರುವಂಥ ಪರಿಸರವೇ ಆಗಿದೆ. ಇವತ್ತು ನಾವು ಊಟ ಮಾಡ್ತಾ ಇರುವಂಥ ಅನ್ನ ವಿಷ ಆಗ್ತಾ ಇದೆ, ನಾವು ಸೇವಿಸುವಂಥ ಗಾಳಿ ವಿಷವಾಗ್ತಾ ಇದೆ, ನೀರು ಕಲುಷಿತವಾಗ್ತಾ ಇದೆ. ಯಾವ ವಿಚಾರಗಳು ಮನುಷ್ಯನಿಗೆ ಅತ್ಯಂತ ಅಗತ್ಯವಾಗಿ ಉತ್ತಮವಾಗಿರಬೇಕೋ ಆ ಎಲ್ಲವೂ ಕೂಡ ಇವತ್ತು ಅತ್ಯಂತ ಕಲುಷಿತವಾಗುವಂತಹ ಒಂದು ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದರ ಪರಿಣಾಮ ಏನಾಗ್ತಾ ಇದೆ ಅಂತಂದರೆ ಎಲ್ಲರ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಅದರಲ್ಲಿ ಕೂಡ ಮುಂದಿನ ಪೀಳಿಗೆಯ ಮೇಲೆ ಅತ್ಯಂತ ದುಷ್ಪರಿಣಾಮ ಉಂಟು ಮಾಡುವಂತಹ ಒಂದು ಪರಿಸ್ಥಿತಿ ಉಂಟಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ನಾವು ನಮ್ಮ ಆರೋಗ್ಯವನ್ನು, ನಮ್ಮ ಕುಟುಂಬದ ಆರೋಗ್ಯವನ್ನು, ನಮ್ಮ ಸಮಾಜದ ಆರೋಗ್ಯವನ್ನು, ನಮ್ಮ ಪರಿಸರದ ಆರೋಗ್ಯವನ್ನು ನಾವೆಲ್ಲರೂ ಕೂಡ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ಅತ್ಯಂತ ಇವತ್ತೆಲ್ಲರೂ ಕೂಡ ಆ ಕಡೆ ಗಮನವನ್ನು ಹರಿಸಬೇಕಾಗಿರುವಂಥದ್ದು. ಇವತ್ತೇನೇ ಮಾಡಬೇಕಾದರೂ ಕೂಡ ಮನುಷ್ಯನಿಗೆ ಆರೋಗ್ಯ ಇರಬೇಕು. ಸಣ್ಣ ಪುಟ್ಟ ಏನಾದರೂ ನೋವಾದರೂ ಕೂಡ ನೀವು ಅವತ್ತೇನು ಕೆಲಸ ಮಾಡೋಕ್ಕಾಗೋದಿಲ್ಲ. ಕಣ್ಣು ಬಂತ, ತಲೆನೋವು ಬಂತ, ಮುಗೀತು ಅವತ್ತಿನ ಕತೆ ನಿಮ್ಮದು. ಏನು ಕೆಲಸನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಈ ಶರೀರವೇ ಎಲ್ಲ ಸಾಧನೆಗೆ ಮೂಲವಾಗಿರುವಂಥದ್ದು. ಈ ಶರೀರ ಸದೃಢವಾಗಿದ್ದಾಗ, ಆರೋಗ್ಯಪೂರ್ಣವಾಗಿದ್ದಾಗ, ಉತ್ಸಾಹದಿಂದ ಇದ್ದಾಗ, ಉಲ್ಲಾಸದಿಂದ ಇದ್ದಾಗ ಏನೆಲ್ಲ ಸಾಧನೆಯನ್ನು ಮಾಡೋದಕ್ಕೂ ಕೂಡ ಸಾಧ್ಯ ಆಗುವಂಥದ್ದು. ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಂ ಮೂಲಂ ಉತ್ತಮಂ ಅನ್ನುವ ಮಾತಿದೆ. ನೀವು ಚತುರ್ವಿಧ ಪುರುಷಾರ್ಥಗಳನ್ನೇ ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ಮೂಲವಾಗಿ ಆರೋಗ್ಯ ಬೇಕು. ಅದು ಆರೋಗ್ಯ ಎರಡು ವಿಧ. ಇವತ್ತು ನಿಮಗೆ ದೈಹಿಕ ಆರೋಗ್ಯ, ಮತ್ತೊಂದು ಮಾನಸಿಕ ಆರೋಗ್ಯ. ಈ ಯೋಗದ ಮೂಲಕ ನೀವೆಲ್ಲರೂ ಕೂಡ ಒಂದು ದೈಹಿಕ ಮತ್ತು ಮಾನಸಿಕ ಎರಡೂ ಆರೋಗ್ಯವನ್ನು ಕಾಪಾಡಿಕೊಳ್ತೀರಿ. ಯೋಗೇನ ಚಿತ್ತಸ್ಯ ಅಂತ ಹೇಳ್ತಾರೆ. ಯೋಗ ಚಿತ್ತದ ಕರ್ಮ ಕೌಲಶಂ ಅಂತ ಏನೋ ಹೇಳ್ತೀರಿ. ನೀವೆಲ್ಲ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇರ್ತೀರಿ. ಪತಂಜಲಿ ಹೇಳಿರುವಂಥದ್ದು ಯೋಗ ಯಾತಕಪ್ಪ ಅಂತಂದರೆ ಮನಸ್ಸಿನ ಆರೋಗ್ಯಕ್ಕಾಗಿ ಅಂತ ಅವನು ಹೇಳಿರುವಂಥದ್ದು ಜಾಸ್ತಿ. ದೈಹಿಕ ಆರೋಗ್ಯಕ್ಕಿಂತಲೂ ಕೂಡ ನೀವೆಲ್ಲ ಬಹಳಷ್ಟು ಒತ್ತು ಕೊಡುವಂಥದ್ದು ಈ ಆಸನಗಳಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಅದನ್ನು ಮೀರಿ ಇನ್ನೂ ಮೇಲೆ ಹೋಗಬೇಕಾಗಿರುವಂಥದ್ದು ಪ್ರಾಣಾಯಾಮ, ಧ್ಯಾನ, ಧಾರಣ, ಸಮಾಧಿ ಆ ಸ್ಥಿತಿಯನ್ನು ಮುಟ್ಟುವಂತಹ ಒಂದು ಸಾಧನೆಯನ್ನು ನೀವು ಕೂಡ ನಿತ್ಯವೂ ಮಾಡಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನೀವು ದೈಹಿಕ ಮತ್ತು ಅದರ ಜೊತೆಗೆ ಮಾನಸಿಕ ಈ ಎರಡೂ ಆರೋಗ್ಯವನ್ನು ನಿರಂತರವಾಗಿ ಕಾಪಾಡಿಕೊಳ್ಳುವಂಥ ಹಿನ್ನೆಲೆಯಲ್ಲಿ ನಿಮಗೆ ಸೂರ್ಯ ನಮಸ್ಕಾರ, ಆ ಸೂರ್ಯ ನಮಸ್ಕಾರ ಒಂದೇ ಸಾಕು. ಎಲ್ಲ ಆಸನಗಳ ಒಂದು ಪ್ರಯೋಜನ, ಪರಿಣಾಮ ನಿಮಗೆ ಉಂಟಾಗ್ತದೆ. ಸೂರ್ಯ ನಮಸ್ಕಾರವನ್ನು ನೀವು ಕೇವಲ ಒಂದು 10-15 ಮಾಡಿದ್ರೆ ಸಾಕು. ದಿವಸವೂ ಕೂಡ ನಿರಂತರವಾಗಿ ಅದರಿಂದ ಬಹಳಷ್ಟು ನೀವು ದೈಹಿಕ ಮತ್ತು ಸಾಮರ್ಥ್ಯತೆಯನ್ನು ಹೊಂದಬಹುದು. ಮಾನಸಿಕ ಸದೃಢತೆಯನ್ನು ಕೂಡ ಹೊಂದೋದಕ್ಕೆ ಸಾಧ್ಯ ಆಗುವಂಥದ್ದು. ಅದರ ಜೊತೆಗೆ ಸಣ್ಣ ಪುಟ್ಟ ಪ್ರಾಣಾಯಾಮಗಳಿದೆ. ಇವತ್ತು ನೀವೆಲ್ಲ ಹೇಳ್ತಾ ಇದ್ದೀರಲ್ಲ, ಪೂರಕ, ಕುಂಭಕ ಏನು ಎಲ್ಲ ಹೇಳ್ತಾ ಇದ್ದೀರಿ, ರೇಚಕ ಅದೆಲ್ಲ ಹೇಳ್ತಾ ಇದ್ದೀರಲ್ಲ. ಆ ರೀತಿ ನೀವು ಸರಳವಾದಂತಹ ಪ್ರಾಣಾಯಾಮ ಮಾಡಿದ್ರೂ ಕೂಡ ಅದರ ಪರಿಣಾಮ ಬಹಳಷ್ಟು ಆಗಿರುವಂಥದ್ದು, ಅದರ ಪರಿಣಾಮ ಆಗಿರುವಂಥದ್ದು. ಆ ದೃಷ್ಟಿಯಿಂದ ನೀವೆಲ್ಲ ಯೋಗಪಟುಗಳು ಪ್ರತಿ ದಿವಸ ನೀವೆಲ್ಲ ಯೋಗವನ್ನು ಅಭ್ಯಾಸ ಮಾಡ್ತಾಯಿದ್ದೀರಿ. ನೀವು ಭಾಳ ಸಂತೋಷ. ಅಂದರೆ ಮಕ್ಕಳನ್ನ ಕರ್ಕೊಂಬಂದಿದ್ದೀರಿ ಕೆಲವರು. ಎಲ್ಲರೂ ನೀವೇ ಬರಬಾರ್ದು, ನಿಮ್ಮ ಮಕ್ಕಳನ್ನ ಕರ್ಕೊಂಬರ್ಬೇಕು ಜೊತೆಲಿ. ನೀವು ಇವತ್ತೇನಾಗಿದ್ದರೆ ಮಕ್ಕಳೆಲ್ಲ ಬೇರೆ ಕಡೆ ಹೋಗ್ತಾ ಇದ್ದಾರೆ, ನಿಮ್ಮನ್ನು ಬಿಟ್ಟು ಹೋಗಬಾರ್ದು. ನಿಮ್ಮ ಜೊತೆನೇ ಇರಬೇಕು ಯಾವಾಗಲೂ ಕೂಡ. ಅವರು ಕೂಡ ನಿಮ್ಮ ಈ ಒಂದು ಸಂಸ್ಕಾರ ಅವ್ರಿಗೂ ಕೊಡಬೇಕಾಗಿರುವಂಥದ್ದು. ಮುಖ್ಯವಾಗಿ ಮುಂದಿನ ಪೀಳಿಗೆಗೆ ಇಂತಹ ಸಂಸ್ಕಾರಗಳು ಮುಂದುವರ್ಕೊಂಡು ಹೋಗಬೇಕಾಗಿರುವಂಥದ್ದು. ಇವೆಲ್ಲ ಇವತ್ತು ಒಟ್ಟಾಗಿ ಸೇರಿ ಇವತ್ತು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮಗೆ ಶಿವರಾತ್ರಿ ಇವತ್ತಲ್ಲ, ದಿವಸ ಶಿವರಾತ್ರಿ ಆಗಬೇಕು. ನಮಗೆ ದಿನವಿಂದೇ ಅರ ಶರಣೆಂಬುವಂಗೆ, ದಿನವಿಂದೇ ಶಿವ ಶರಣೆಂಬುವಂಗೆ, ದಿನವಿಂದೇ ನಮ್ಮ ಕೂಡಲ ಸಂಗಮ ದೇವನ ದಿನವಂಗೆ ಅಂತ ಹೇಳ್ತಾರೆ ಬಸವಣ್ಣವರು. ಬಸವಣ್ಣವ್ರು ಏನು ಹೇಳ್ತಾರೆ ಅಂದರೆ, ಶಿವರಾತ್ರಿ ಮಾಡಿಬಿಟ್ಟು ಇನ್ನೊಂದು ದಿವಸ ಮಲಗಬೇಡಿ ಅಂತ ಹೇಳ್ತಾರೆ. ಪ್ರತಿ ದಿವಸವೂ ಎತ್ತರವಾಗಿರಿ, ಪ್ರತಿ ದಿವಸವೂ ಎದ್ದಿರಿ, ಪ್ರತಿ ದಿವಸವೂ ಶಿವರಾತ್ರಿ ಮಾಡಿ ಅಂತ ಹೇಳ್ತಾರೆ ಅವರು. ನಮಗೆ ವಾರ ಮುಖ್ಯ ಅಲ್ಲ, ದಿನ ಮುಖ್ಯ ಅಲ್ಲ. ನಮಗೆ ನಾವು ಮಾಡುವ ಕಾರ್ಯಗಳು ಮುಖ್ಯವಾಗಿರುವಂಥದ್ದು, ನಮ್ಮ ಮನಸ್ಸು ಮುಖ್ಯವಾಗಿರುವಂಥದ್ದು. ಅದಕ್ಕೆ ಬಸವಣ್ಣವ್ರು ಹೇಳಿರುವಂಥದ್ದು, ನಿಮಗೆ ಆ ದಿವಸ ಇದು ಸೋಮವಾರ ಇವತ್ತು ಪೂಜೆ ಮಾಡೋಣ, ಮಂಗಳವಾರ ಈ ದೇವ್ರ ಪೂಜೆ ಮಾಡೋಣ, ಶುಕ್ರವಾರ ಈ ದೇವ್ರ ಪೂಜೆ ಮಾಡೋಣ, ಅಲ್ಲ. ದಿವಸ ನಮಗೆ ಯಾವುದು ಪ್ರತಿನಿತ್ಯ ಒಂದು ದಿವಸ ಆ ಒಂದು ಅವಧಿಯೊಳಗೆ ಮಾಡಲೇಬೇಕಾಗಿರುವಂಥದ್ದು. ಕೇವಲ ಆ ದಿವಸಕ್ಕಾಗಿ ನಾವು ಮಾಡುವಂಥದ್ದಲ್ಲ, ನಮಗಾಗಿ ನಾವು ಮಾಡಿಕೊಳ್ಳುವಂತಹ ಕೆಲಸ ಆಗಬೇಕಾಗಿರುವಂಥದ್ದು. ನಾವು ದಿನದ ಭಕ್ತರಾಗಬಾರ್ದು, ದೇವರ ಭಕ್ತರಾಗಬೇಕು. ನಾವು ಯಾವತ್ತೂ ಕೂಡ ನಾವೆಲ್ಲ ಇವತ್ತೇನಾಗ್ಬಿಟ್ಟಿದ್ದೀವಿ ಅಂದರೆ ದಿನದ ಭಕ್ತರಾಗ್ಬಿಟ್ಟಿದ್ದೀವಿ. ಸೋಮವಾರ ಈ ದೇವ್ರ ಪೂಜೆ ಮಾಡಬೇಕು, ಶನಿವಾರ ಈ ದೇವ್ರ ಪೂಜೆ ಮಾಡಬೇಕು, ಈ ಭಾವನೆ ಜಾಸ್ತಿ ಆಗ್ತಾ ಇರುವಂಥದ್ದು ಹೋಗಬೇಕು. ಪ್ರತಿ ದಿವಸವೂ ಕೂಡ
ಭಗವಂತನ ಒಂದು ಪ್ರಾರ್ಥನೆ ಧ್ಯಾನವನ್ನು ಮಾಡುವಂಥ ಪ್ರಯತ್ನವನ್ನು ನಿರಂತರವಾಗಿ ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ನಮ್ಮ ಮಾತನ್ನು ಹೇಳ್ತಾ ಬಸವಣ್ಣವರು ಹೇಳ್ತಾರೆ, ಶರಣ ನಿದ್ರೆಗೈದರೆ ಜಪ ಕಾಣಿರೋ, ಶರಣ ನಿದ್ದು ಕುಡಿದರೆ ಶಿವರಾತ್ರಿ ಕಾಣಿರೋ ಅಂತ ಹೇಳ್ತಾರೆ. ಶಿವರಾತ್ರಿ ಅಂದರೆ ಏನಪ್ಪ ಅಂದರೆ ಜಾಗೃತವಾಗಿರುವಂಥದ್ದು, ಎಚ್ಚರವಾಗಿರುವಂಥದ್ದು. ನಮ್ಮ ನಡೆ ನುಡಿ ಆಚಾರ ವಿಚಾರಗಳಲ್ಲಿ ಜಾಗೃತಿಯನ್ನು ಎಚ್ಚರಿಕೆಯಿಂದ ಇಟ್ಕೊಳ್ಳುವಂಥದ್ದು ಇದೆಯಲ್ಲ, ಅದೇ ಶಿವರಾತ್ರಿ ಅಂತೇಳಿ ಕರೆಸ್ಕೊಳ್ಳುವಂಥದ್ದು. ನಾವು ಈಗ ನೀವು ಯೋಗಪಟುಗಳು ಮಲಗಿದ್ರೆ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಅಂತ ಹೇಳ್ಬಿಟ್ಟವ್ರು. ನಿಮ್ಮಂಥವರೆಲ್ಲ ಮಲಗಿಬಿಟ್ರೆ ಅದೇ ಜಪ ನಿಮಗೆ. ನೀವು ಮಲಗಿದಾಗಲೂ ಕೂಡ ನಿಮ್ಮ ಉಸಿರು ಯಾವಾಗಲೂ ಕೂಡ ಆ ಒಂದು ಪ್ರಣವನಾದವನ್ನು, ಓಂಕಾರನಾದವನ್ನು ಹೇಳ್ತಾ ಇದ್ದರೆ ಅದೇ ಒಂದು ಜಪ ಆಗುವಂಥ ಕೆಲಸ ಆಗ್ತದೆ. ಇವೆಲ್ಲ ಅಂತಹ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಂದು ಬೆಳಗ್ಗೆ 5 ಗಂಟೆಯಿಂದ ಇದುವರೆಗೂ ಕೂಡ ಅಲ್ಲೇ 7 ಗಂಟೆ 7 ಕಾಲ ಆಯಿತು ಬಂತು. ಭಾಳ 2 ಗಂಟೆಗಳ ಕಾಲ ನಿರಂತರವಾಗಿ ಏನೋ ಪೂಜೆ ಎಲ್ಲ ಮಾಡ್ತಾಯಿದ್ರಿ. ಆಯಿತು, ಅದೆಲ್ಲ ಮುಗಿಸಿ ನೀವು ಯಾವುದೋ ಹತ್ರ ಮಾಡಿಯಪ್ಪ, ನಿಮ್ಗೆ ಬೇಕಾದ ಮಾಡ್ತಾಯಿರಿ, ನಿಮಗೆ ಅನುಕೂಲ ಆಗಿರೋವಂಥದ್ದು. ನಿಮ್ಮ ಸಂತೋಷ ಇದೆಲ್ಲ ಮಾಡುವಂಥದ್ದು ಏನಪ್ಪ ಅಂದರೆ 4 ಜನರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ, ಸುಭಿಕ್ಷೆ ಇರಲಿ, ಸಂತೋಷ ಇರಲಿ, ನೆಮ್ಮದಿ ಇರಲಿ ಅಂತ ಮಾಡುವಂಥದ್ದು. ಯಾವುದೇ ಪೂಜೆ ಮಾಡಿ ಏನೇ ಮಾಡಿ ಅದರ ಹಿನ್ನೆಲೆ ಏನಪ್ಪ ಅಂದರೆ ನನ್ನೊಬ್ಬನ ಹಿತಕ್ಕಾಗಿ ಅಲ್ಲ, ಸ್ವಾರ್ಥಕ್ಕಾಗಿ ಅಲ್ಲ, ಇದು ಎಲ್ಲರ ಹಿತಕ್ಕಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನುವಂಥ ಭಾವನೆಯಲ್ಲಿ ಪೂಜೆ, ಧ್ಯಾನ, ಪ್ರಸಾದ ಎಲ್ಲ ಕೂಡ ಇರುವಂಥದ್ದು. ಎಲ್ಲ ಮಾಡಿ ನೀವು ಇವತ್ತು ಪತಂಜಲಿ ಶಿಕ್ಷಣ ಸಂಸ್ಥೆ ಅದರ ಮೂಲಕವಾಗಿ ನೀವು ರಾಮಸ್ವಾಮಿ ಅವ್ರದ್ದೆಲ್ಲ ಯೋಗನ ನೀವು ಪ್ರತಿದಿನ ಅಭ್ಯಾಸ ಮಾಡ್ತಾಯಿದ್ದೀರಿ. ತುಂಬ ಸಂತೋಷ. ಎಲ್ಲರಿಗೂ ಕೂಡ